ಹಲೋ ಚೆಸ್ ಲವರ್ಸ್, ನಾನು ಶ್ರೀಕೃಷ್ಣ ಉಡುಪ, ನಳಂದ ಚೆಸ್ ಅಕಾಡೆಮಿ ಶಿವಮೊಗ್ಗದಿಂದ. ನಿಮ್ಗೆ ಗೊತ್ತಿದ್ದಂಗೆ ಆರ್ಟ್ ಆಫ್ ಚೆಸ್ ಈ ಒಂದು ಸೀರೀಸ್ ಅಲ್ಲಿ ಅಟ್ಯಾಕ್ ಆನ್ ದ ಅನ್ಕ್ಯಾಸಲ್ಡ್ ಕಿಂಗ್ ಬಗ್ಗೆ ಕೆಲವು ಗೇಮ್ಗಳನ್ನ ನಿಮ್ಗೋಸ್ಕರ ನಾವು ಕೊಡ್ತಾ ಬಂದಿದ್ದೀವಿ. ಇವತ್ತೊಂದು ಒಳ್ಳೆ ಗೇಮ್ ತಂದಿದ್ದೀನಿ. ಇದು ಆಡಿರೋದು ಪೌಲ್ ಕೆರೆಸ್. ನಾನು ನಿಮ್ಗೆ ಇದನ್ನ ಲಾಸ್ಟ್ ಒಂದು ಗೇಮ್ ಅಲ್ಲಿ ಹೇಳಿದ್ದೆ. ಇವರು 9 ಜನ ವರ್ಲ್ಡ್ ಚಾಂಪಿಯನ್ ಸೋಲ್ಸಿದ್ದಾರೆ ಅವ್ರ ಜೀವನದಲ್ಲಿ, ಆದ್ರೆ ಇವ್ರು ವರ್ಲ್ಡ್ ಚಾಂಪಿಯನ್ ಆಗ್ಲಿಲ್ಲ ಅಂತ. ತುಂಬಾ ರೀಸನ್ಸ್, ತುಂಬಾ ಡಿಫ್ರೆಂಟ್ ರೀಸನ್ಸ್, ಬಟ್ ಅವ್ರು ಗ್ರೇಟ್ ಪ್ಲೇಯರ್. ನೀವು ಬೇಕಾದ್ರೆ ನೀವು ಚೆಕ್ ಮಾಡಿ ಪೌಲ್ ಕೆರೆಸ್ ಪ್ರಾಕ್ಟಿಕಲ್ ಚೆಸ್ ಎಂಡಿಂಗ್ಸ್, ಅವರು ಬರ್ದಿರುವಂತ ಎಂಡ್ ಗೇಮ್ ಬುಕ್ ಆಗ್ಲಿ, ಅವ್ರ ಗೇಮ್ಗಳಾಗ್ಲಿ ಎಕ್ಸ್ಟ್ರಾಡಿನರಿ. ಅವರೊಬ್ರು ಗ್ರೇಟ್ ಪ್ಲೇಯರ್. ಅವ್ರದ್ದು ಇದೊಂದು ಗೇಮ್ ನೋಡಿ ಎಷ್ಟು ಚೆನ್ನಾಗಿ ಆಡಿದ್ದಾರೆ ಅಂತ. ಇದ್ರೊಳಗಡೆ ನಿಮ್ಗೆ ಸ್ಪೀಡಿ ಡೆವಲಪ್ಮೆಂಟ್ ಆಫ್ ಪೀಸಸ್ ಬಗ್ಗೆನೂ ಒಳ್ಳೆ ಎಕ್ಸಾಂಪಲ್ ಅಂತ ಇದನ್ನ ಹೇಳ್ಬೋದು. ಇಲ್ಲಿ ಪೀಸಸ್ ನ ಡೆವಲಪ್ ಮಾಡ್ತಾ ಹೋಗ್ತಾರೆ, ಪಾನ್ಗಳು ಕೊಡ್ತಾ ಹೋಗ್ತಾರೆ. ಆಪೋನೆಂಟ್ ತುಂಬಾ ಸ್ಟ್ರಾಂಗ್ ಪ್ಲೇಯರ್ ವಿಂಟರ್. ನೋಡಿ, ಇದು ಆಡಿರೋದು ಪೌಲ್ ಕೆರೆಸ್ ಮತ್ತೆ ವಿಂಟರ್ 1935 ಚೆಸ್ ಒಲಿಂಪಿಯಾಡ್ ಅಲ್ಲಿ. ವಿಂಟರ್ ಏನು ಇಸ್ ನಾಟ್ ಎ ವಿಜಿ ಪ್ಲೇಯರ್, ಅವರು ಕೂಡ ಒಳ್ಳೆ ಪ್ಲೇಯರ್. ಇವ್ರು ಕೊಡೋ ಪಾನ್ಗಳನ್ನು ತಗೊಳ್ತಾ ಹೋಗಿದ್ದಾರೆ, ಇವ್ರು ಡೆವಲಪ್ ಮಾಡ್ತಾನೆ ಹೋಗಿದ್ದಾರೆ. ಯಾವ ತರ ಅದನ್ನ ಆಮೇಲೆ ಹಿಡ್ಕೊಂಡಿದ್ದಾರೆ ಬ್ಲ್ಯಾಕ್ ನ, ಅವರು ಡೆವಲಪ್ಮೆಂಟಲ್ ಅಡ್ವಾಂಟೇಜ್ ಮೇಲೆ ಗೆದ್ದಿದ್ದಾರೆ ಅಂತ ನೋಡೋಣ. ಸೊ ಇದು ಸಿಸಿಲಿಯನ್ ಡಿಫೆನ್ಸ್ ಥಿಯರಿ, ವೈಟ್ ಕಡೆಯಿಂದ ಆಡಿರೋದು. ಪೌಲ್ ಕೆರೆಸ್ ವೈಟ್ ಆಡಿದ್ದಾರೆ. ವೈಟ್ E4, ಬ್ಲ್ಯಾಕ್ C5, ಸಿಸಿಲಿಯನ್ ಡಿಫೆನ್ಸ್. ವೈಟ್ NF3, ಬ್ಲ್ಯಾಕ್ NF6. ಇದು ಅಲಕೈನ್ ಡಿಫೆನ್ಸ್ ತರ ಬರುತ್ತೆ. ಅವ್ರ ಪಾನ್ ತಳ್ಳಿ ಮುಂದೆ ತಳ್ಳಿಸೋದು ಪ್ಲಾನ್ ಇದೆ. ಪಾನ್ಗಳದ್ದೊಂದು ವೀಕ್ನೆಸ್ ಏನಂದ್ರೆ ಮುಂದೆ ತಳ್ಳಿಬಿಡ್ತೀವಿ, ಆದ್ರೆ ಅವು ಹಿಂದಕ್ಕೆ ಬರ್ತಿರಲ್ಲ. ಅದಕ್ಕೆ ಸೂಟಬಲ್ ಆಗಿ ಕೆಲವು ಥಿಯರಿಗಳು ಡೆವಲಪ್ ಮಾಡಿದ್ದಾರೆ. ಸೊ ವೈಟ್ E5, ಬ್ಲ್ಯಾಕ್ ND5, ವೈಟ್ NC3, ಬ್ಲ್ಯಾಕ್ E6, ವೈಟ್ N into D5, ಬ್ಲ್ಯಾಕ್ E into D5, ವೈಟ್ D4 ಪಾನ್ ಸೆಂಟ್ರಿ ತಗೊಂಡಿದ್ದಾರೆ. D4 ಗೆ ಬ್ಲ್ಯಾಕ್ D6, ವೈಟ್ ಬಿಷಪ್ G5. ಡೆವಲಪ್ಮೆಂಟ್ ಮಾಡ್ತಾ ಹೋಗ್ತಾರಷ್ಟೇನೆ ವೈಟ್. ಬಿಷಪ್ G5 ಗೆ ಬ್ಲ್ಯಾಕ್ ಕ್ವೀನ್ A5 ಚೆಕ್. ವೈಟ್ ಪಾನ್ C3, ಬ್ಲ್ಯಾಕ್ C into D4. ನೋಡ್ತಾ ಇರಿ ನೀವು, ಪಾನ್ಗಳು ಕೊಡ್ತಾನೆ ಇರ್ತಾರೆ, ಬಟ್ ಇವ್ರದ್ದು ಡೆವಲಪ್ ಆಗ್ತಾನೆ ಇರುತ್ತೆ. C into D4 ಗೆ ವೈಟ್ ಬಿಷಪ್ D3, ಇನ್ನೊಂದು ಬಿಷಪ್ ಡೆವಲಪ್ ಆಯ್ತು. D into C3, ವೈಟ್ 0-0, T into B2, ರುಕ್ A B1. ನೋಡಿ, ಇದು ಒಂದ್ ಲೆವೆಲ್ಗೆ ಎಲ್ಲ ಡೆವಲಪ್ ಮಾಡ್ಕೊಂಡ್ಬಿಟ್ರು ವೈಟ್ ಎಟ್ ದ ಕಾಸ್ಟ್ ಆಫ್ ಸಮ್ ಪಾನ್ಸ್. ರುಕ್ B1 ಗೆ ಬ್ಲ್ಯಾಕ್ D into E5, ವೈಟ್ N into E5, ಬ್ಲ್ಯಾಕ್ ಬಿಷಪ್ D6. ಇವರೆಲ್ಲ ಗ್ರೇಟ್ ಪೀಪಲ್. ಇವ್ರದ್ದೆಲ್ಲ ಯಾವ ಟೈಮಿಗೆ ಎಲ್ಲಿ ಸ್ಯಾಕ್ರಿಫೈಸ್ ಹೊಡಿತಾರೆ ಅಂತಾನೆ ಹೇಳಕ್ಕಾಗಲ್ಲ. ಅಂದ್ರೆ ಅವ್ರ ಕ್ಯಾಲ್ಕುಲೇಷನ್ ಅಷ್ಟು ಮಟ್ಟಿಗೆ ಹೈ ಲೆವೆಲ್ ಇರುತ್ತೆ. ಸೀರೀಸ್ ಆಫ್ ಮೂವ್ಸ್ ನ ಥಿಂಕ್ ಮಾಡೋ ಕೆಪಾಸಿಟಿ ಇರುತ್ತೆ ಇವರಿಗೆ. ಇಲ್ಲಿಂದ ಅವ್ರು ಇದನ್ನ ಎಕ್ಸ್ಪ್ಲಾಯ್ಟ್ ಮಾಡಿದ್ದಾರೆ. ಅಟ್ಯಾಕ್ ಆನ್ ದ ಅನ್ಕ್ಯಾಸಲ್ಡ್ ಕಿಂಗ್, ನೈಟ್ ಇಂಟು F7. ನೋಡಿ, ನೈಟ್ ಫ್ರೀ ಕೊಟ್ಟಿದ್ದಾರೆ. ಇದೊಂಥರ ಫೋರ್ಕ್ ಕೂಡ. ನೋಡಿ, ಇದು H8 ರೂಕ್ ಮತ್ತೆ D6 ಬಿಷಪ್, ಈ ತರ. ನೈಟ್ ಇಂಟು F7 ಗೆ ಬ್ಲ್ಯಾಕ್ ಕಿಂಗ್ ಇಂಟು F7. ತಕ್ಷಣ ವಿಸಿಬಲ್ ಅಲ್ಲ, ಇವರು ಕಂಟಿನ್ಯೂಷನ್ಸ್ ಎಲ್ಲ ಅಷ್ಟು ಕ್ಲಿಯರ್ ಆಗಿ ಗೊತ್ತಾಗಲ್ಲ. ಆದ್ರೆ ಎಷ್ಟು ಮುಂದೆ ಯೋಚನೆ ಮಾಡಿರ್ತಾರೆ ಅಂತ ನೀವೇ ಗೆಸ್ ಮಾಡ್ಬೋದು. ಕಿಂಗ್ ಇಂಟು F7, ಕ್ವೀನ್ H5 ಚೆಕ್, ಬ್ಲ್ಯಾಕ್ ಪಾನ್ G6, ವೈಟ್ ಬಿಷಪ್ ಇಂಟು G6 ಚೆಕ್, ಬ್ಲ್ಯಾಕ್ H ಇಂಟು G6, ವೈಟ್ ಕ್ವೀನ್ ಇಂಟು H8. ಇವ್ರು ಏನ್ ಮಾಡ್ತಿದ್ದಾರೆ ಅನ್ನೋ ಒಂದು ಕ್ಯಾಲ್ಕುಲೇಷನ್ ಸಿಗೋದೇ ತುಂಬಾ ಕಷ್ಟ. ಅಂದ್ರೆ ನೋಡಿ, ಕಿಂಗ್ ಅನ್ನ ಕಂಪ್ಲೀಟ್ ಅನ್ಕ್ಯಾಸಲ್ಡ್ ಕಿಂಗ್ ಅನ್ನ ವೀಕ್ ಮಾಡಿಟ್ಟಿದ್ದಾರೆ. ಕ್ವೀನ್ ಇಂಟು H8 ಗೆ ಬ್ಲ್ಯಾಕ್ ಬಿಷಪ್ F5. ಆದಷ್ಟು ರಿಸೋರ್ಸಸ್ ಅನ್ನ ತರಕ್ಕೆ ಟ್ರೈ ಮಾಡ್ತಿದ್ದಾರೆ ಬ್ಲ್ಯಾಕ್. ಬಿಷಪ್ F5, ರುಕ್ F1, ಬ್ಲ್ಯಾಕ್ ಬಿಷಪ್ E4. ಎಲ್ಲ ರೋಡ್ ಗಳನ್ನು ಬ್ಲಾಕ್ ಮಾಡ್ತಾ ಹೋಗ್ತಿದ್ದಾರೆ. ಇವರು ಇದನ್ನು ಸ್ಯಾಕ್ರಿಫೈಸ್ ಮಾಡ್ಬಿಟ್ರು. ರುಕ್ ಇಂಟು E4, ಬ್ಲ್ಯಾಕ್ D ಇಂಟು E4, ಕ್ವೀನ್ F6 ಚೆಕ್. ನೋಡಿ, ಇಲ್ಲಿಂದ ಮುಂದೆ ಕಂಟಿನ್ಯೂಷನ್ಸ್ ನೋಡೋದಾದ್ರೆ ಕಿಂಗ್ E8 ಗೆ ಹೋಗ್ಬೋದು ಅಥವಾ G8 ಗೆ ಹೋಗ್ಬೋದು. ಸೊ ಕಿಂಗ್ ನ E8 ಗೆ ಹೋದ್ರೆ ಒಂದು ಚೆಕ್ಮೇಟ್ ಇದೆ. ಕಿಂಗ್ E8 ಹೋದ್ರೆ ಕ್ವೀನ್ E6 ಚೆಕ್, और king F8 ಫೋರ್ಸ್ಡ್, ಬಿಷಪ್ H6 ಚೆಕ್ಮೇಟ್. ಈಗ ಇಲ್ಲಿಂದ ಮುಂದೆ ಅದೇನೆ ಕ್ವೀನ್ F6 ಚೆಕ್ಕಿಗೆ ಅಕಸ್ಮಾತ್ ಕಿಂಗ್ G8 ಗೆ ಹೋದ್ರೆ, ಇದು ನಿಮ್ಗೆ ಕ್ವಿಜ್ ತರ ಕೊಟ್ಟಿರ್ತೀನಿ, ಇನ್ನೊಂದ್ 2-3 ಕಂಟಿನ್ಯೂಷನ್ ಹೇಳ್ತೀನಿ.
ನೀವೇ ಇದನ್ನ ಚೆಸ್ ಬೋರ್ಡ್ ಇಟ್ಕೊಂಡು ಈ ಗೇಮ್ ನೋಡಿ ಕಂಟಿನ್ಯೂಷನ್ ನೋಡಿ. ಆ ಕಂಟಿನ್ಯೂಷನ್ ನಿಮ್ಗೆ ಸಿಕ್ಕಾಗಷ್ಟು ಖುಷಿ ಕೊಡುತ್ತಿದ್ದು. 1 2 3 ಮೂವ್ ಸೈಡ್ ಇರ್ತೀನಿ. ಕ್ವೀನ್ ಇಂಟು G6 ಚೆಕ್, ಕಿಂಗ್ F8, ಕ್ವೀನ್ ಇಂಟು D6 ಚೆಕ್. ಇಲ್ಲಿ ಬ್ಲಾಕ್ ರಿಸೈನ್ ಮಾಡಿದ್ದಾರೆ. ಇಲ್ಲಿಂದ ಮುಂದೆ ನೀವೇನೆ ಒಂದ್ ಕಂಟಿನ್ಯೂಷನ್ ಚೆಕ್ ಮೇಟ್ ಇದೆ, ಇನ್ನೊಂದು ಕಂಟಿನ್ಯೂಷನ್ ನೀವೇ ಮೇಟ್ ನ ಹುಡುಕಿ ಆ ಒಂದು ಖುಷಿ ನೀವೇ ಪಡೀರಿ ಅಂತ ಹೇಳ್ತಾ, ಈ ಗೇಮ್ ನೆಲ್ಲ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಈ ಗೇಮ್ಗಳನ್ನ ನಾವು ತರ್ತಾ ಇದೀವಲ್ಲ ನಮ್ಮ ಒಂದು ಆನಂದ ಚೆಸ್ ಅಕಾಡೆಮಿ ಶಿವಮೊಗ್ಗದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳಿ, ಮತ್ತೆ ನೀವು ಹೊಸ ವಿಡಿಯೋಗಳಿಂದ ಬರ್ತೀನಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.